ನಮ್ಮ ಈ ಶರೀರದಲ್ಲಿ ಒಂದು ಚೇತನ ಶಕ್ತಿ ಇದೆ. ಆ ಚೇತನ ಶಕ್ತಿ ಈ ಮಸ್ತಕದ ಮಧ್ಯದಲ್ಲಿ ಕುಳಿತು ಇಡೀ ಶರೀರವನ್ನು ಕಂಟ್ರೋಲ್ ಮಾಡುತ್ತಿದೆ. ಆ ಚೇತನ ಶಕ್ತಿಗೆ ನಾವು ಪ್ರಕಾಶ ಎಂದು ಕರೆಯುತ್ತೇವೆ, ಅಥವಾ ಶಕ್ತಿ ಎಂದು ಕರೆಯುತ್ತೇವೆ, ಅಥವಾ ಆತ್ಮ ಎಂದು ಕರೆಯುತ್ತೇವೆ. ಚೇತನ ಶಕ್ತಿಯಾದಂತಹ ಆ ಆತ್ಮ ಜ್ಯೋತಿ ಇಡೀ ಶರೀರವನ್ನು ನಿಯಂತ್ರಣ ಮಾಡುತ್ತದೆ. ಈ ಸಂಪೂರ್ಣ ಶರೀರ ಪ್ರಕೃತಿಯಾಗಿದೆ. ಆ ಆತ್ಮ ಪ್ರಕೃತಿಯನ್ನು ನಿಯಂತ್ರಿಸುವಂತಹ ಪುರುಷ ಆಗಿದೆ. ಚೇತನ ಶಕ್ತಿಯಾದಂತಹ ಆತ್ಮದಲ್ಲಿ ಪುನಃ 3 ಅದ್ಭುತ ಶಕ್ತಿ ಇದೆ. ನಾವು ಇಡೀ ದಿನ ವಿಚಾರವನ್ನು ಮಾಡುತ್ತೇವೆ. ನಾವು ಮಾಡುವಂತಹ ವಿಚಾರಕ್ಕೆ ಮನಸ್ಸು ಎಂದು ಕರೆಯಲಾಗುತ್ತದೆ. ಮನಸ್ಸು ಅನ್ನುವಂಥದ್ದು ಆತ್ಮದ ಒಂದು ಅದ್ಭುತ ಶಕ್ತಿಯಾಗಿದೆ. ಮನಸ್ಸು ಇಡೀ ದಿನ ವಿಚಾರವನ್ನು ಮಾಡುತ್ತಿರುತ್ತದೆ. ವಿಚಾರವನ್ನು ಮಾಡಿದ ನಂತರ ಆತ್ಮದ 2ನೇ ಅದ್ಭುತ ಶಕ್ತಿ ಅಂದರೆ ಬುದ್ಧಿಶಕ್ತಿಯಾಗಿದೆ. ನಾನು ಮಾಡಿರುವ ವಿಚಾರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಎಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಶಕ್ತಿಗೆ ಬುದ್ಧಿ ಎಂದು ಕರೆಯಲಾಗುತ್ತದೆ. ನಿರ್ಣಯವನ್ನು ತೆಗೆದುಕೊಂಡ ನಂತರ ನಾವು ಕರ್ಮವನ್ನು ಮಾಡುತ್ತೇವೆ. ನಾವು ಬಾರಿಗೂ ಅದೇ ಕಾರ್ಯವನ್ನು ಮಾಡಿದಾಗ ಅದು ಆತ್ಮದಲ್ಲಿ ಸಂಸ್ಕಾರ ಆಗಿ ರೆಕಾರ್ಡ್ ಆಗುತ್ತದೆ. ಆತ್ಮದ ಸಂಸ್ಕಾರ ಆತ್ಮದಲ್ಲಿರುವಂತಹ 3ನೇ ಅದ್ಭುತ ಶಕ್ತಿಯಾಗಿದೆ. ಅಂದರೆ ಚೇತನ ಶಕ್ತಿಯಾದ ಆತ್ಮ ಜ್ಯೋತಿಯಾದ ನನ್ನಲ್ಲಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಅನ್ನುವಂತಹ 3 ಅದ್ಭುತ ಶಕ್ತಿ ಇದೆ. ನಾನು ಸ್ವಯಂ ಒಂದು ಶಕ್ತಿಯಾಗಿದ್ದೇನೆ.